ಧನುಸ್ಸು ರಾಶಿ, ಅತಿಯಾಗಿ ಆಲೋಚನೆ ಮಾಡಿ ಮಾಡಿ ಮನಸ್ಸನ್ನು ವಿಕಾರ ಮಾಡಿಕೊಳ್ತೀರಿ. ನೀವು ಅಂದುಕೊಂಡಿದ್ದು ಆಗಲಿಲ್ಲ, ನಾನು ಹೇಳಿದಾಗ ಯಾರೂ ಕೇಳ್ತಾ ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಭಾವನೆಗಳು ಮನಸ್ಸಿನಲ್ಲಿ ಹೆಚ್ಚಾಗ್ತಾ ಆಗ್ತಾ ಮನೋವಿಕಾರವಾಗತ್ತೆ. ಎಲ್ಲವೂ ಕೂಡ ನಿಮಗೆ ವಿರುದ್ಧವಾಗಿಯೇ ನಡೀತಾ ಇದೆ ಅಂತ ಹೇಳಿ ಭಾವನೆ ಬರುತ್ತೆ. ಯಾರೂ ಕೂಡ ನಿಮ್ಮನ್ನು ಗಮನಿಸದೇ ಇರತಕ್ಕಂತಹ ಸ್ಥಿತಿ, ನಿಮ್ಮ ವಿರುದ್ಧವಾಗಿ ಆಲೋಚನೆ ಮಾಡ್ತಕ್ಕಂಥವರೇ ಹೆಚ್ಚು. ನಿಮಗೇನು ತಿಳುವಳಿಕೆ ಇದೆ ಅಂತ ಹೇಳಿ ಕೇಳುವಂಥವರೇ ಹೆಚ್ಚು. ಹೀಗೆಲ್ಲ ಕಷ್ಟ ನಷ್ಟಗಳನ್ನು ಅಥವಾ ಕೆಟ್ಟ ವಾತಾವರಣವನ್ನು ನೋಡಬೇಕಾದಂಥದ್ದು. ವ್ಯಾಪಾರಸ್ಥರಿಗೆ ಲಾಭಕ್ಕೆ ಹೆಚ್ಚಿನ ಅವಕಾಶ ಇದೆ. ಬಹುಮಾನದ ರೂಪದಲ್ಲಿ ನಿಮಗೆ ಹಣ ಸಿಕ್ಕಬಹುದು, ಅದನ್ನು ಗಮನಿಸ್ಕೊಳ್ಳಿ. ಅದು ನಿಮಗೆ ವಿಶೇಷವಾದಂತಹ ಕೊಡುಗೆಯಾಗುತ್ತೆ. ತಾಯಿಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಆ ಆರೋಗ್ಯದ ಒಂದು ಸಂದರ್ಭ ನಿಮಗೆ ಆತಂಕವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮನೆಯ ವಾತಾವರಣ ಚೆನ್ನಾಗಿಲ್ಲ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಯಾಕೆ ಹೀಗಾಗ್ತಾ ಇದೆ, ನನ್ನ ಪಾತ್ರ ಏನು, ನಾನು ಏನನ್ನು ಸರಿ ಮಾಡಬಹುದು, ಯಾವ ವಿಷಯವನ್ನು ಎಲ್ಲಿ ಹೇಗೆ ಸರಿ ಮಾಡಿದರೆ ಮನೆ ವಾತಾವರಣ ಚೆನ್ನಾಗಾಗತ್ತೆ ಅನ್ನೋದೆಲ್ಲ ನಿಮ್ಮ ಗಮನಕ್ಕೆ ಬರಬೇಕು. ಅದರಲ್ಲಿ ನೀವು ತಾತ್ಸಾರವನ್ನು ಬೇಸರವನ್ನು ತೋರಿಸಿದರೆ ಇರುವಂತಹ ಸ್ಥಿತಿ ಹಾಗೆಯೇ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವಿವಾದಗಳಿಂದ ಸ್ವಲ್ಪ ದೂರ ಉಳ್ಕೊಳ್ಳಿ. ಅದನ್ನು ಮೇಲೆ ಎಳ್ಕೊಂಡ್ರಿ ವೈಯಕ್ತಿಕವಾದಂತಹ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಮಾನಸಿಕವಾದಂತಹ ವ್ಯಥೆಯಿಂದ ತುಂಬ ಬೇಸರವಾಗುತ್ತೆ. ಯಾವ ವಿಷಯವನ್ನು ತಗೊಂಡ್ರೂ ಕೂಡ ಮನಸ್ಸಿನ ಮೇಲೆ ಅದೆಲ್ಲ ಕೆಟ್ಟ ಪರಿಣಾಮವನ್ನು ಬೀರಿ ಮನಸ್ಸಿಗೆ ಏನೋ ಒಂದು ರೀತಿಯ ವ್ಯಥೆ ನೋವು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಹೋದ್ಯೋಗಿಗಳು ನಿಮಗೆ ವಂಚನೆಯನ್ನು ಮಾಡಬಹುದು. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಅವರೇ ನಿಮಗೆ ಒಂದಷ್ಟು ಮೋಸವನ್ನು ವಂಚನೆಯನ್ನು ಮಾಡಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಆರ್ಥಿಕವಾದಂತಹ ಕುಸಿತ ನಿಮಗೆ ನೋವನ್ನುಂಟು ಮಾಡುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿವಸ ನಷ್ಟದ ಸೂಚನೆ, ನಷ್ಟದ ಅನುಭವ ನಿಮ್ಮನ್ನು ಬಹಳ ಬೇಸರಕ್ಕೆ ಕಾರಣವಾಗಿ ಪರಿಣಮಿಸುವಂಥದ್ದು. ಶುಭ ಕಾರ್ಯ ನಿಂತು ಹೋಗ್ಬೋದು. ಬಹಳ ಅಪರೂಪಕ್ಕೆ ಯಾವುದೋ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನೀವು ನಿರ್ಧಾರ ಮಾಡಿದ್ದಾಗ ಅದು ಯಾವುದೋ ಕಾರಣದಿಂದ ನಿಂತು ಹೋಗಲಿಕ್ಕೆ ಅವಕಾಶಗಳಾಗತ್ತೆ. ಅನುಮಾನ ಇರತಕ್ಕಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಯಾವ ವ್ಯಕ್ತಿ ಬಗ್ಗೆ ನಿಮಗೆ ಸಮಾಧಾನ ನಂಬಿಕೆ ಇಲ್ವೋ ಅಂತಹ ವ್ಯಕ್ತಿಗಳ ಹತ್ತಿರಕ್ಕೂ ಕೂಡ ನೀವು ಹೋಗುವಂಥದ್ದು ಒಳ್ಳೆಯದಲ್ಲ. ಅವರ ಜೊತೆ ವ್ಯವಹಾರವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಆದಷ್ಟು ಅವರ ಜೊತೆಯಲ್ಲಿ ಅನಿವಾರ್ಯವಾಗಿ ಬೆರಿಬೇಕಾದಂತಹ ಸಂದರ್ಭದಲ್ಲಿ ಬಹಳ ಕಡಿಮೆ ಮಾತು ಅಥವಾ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ವ್ಯವಹಾರ, ಉದ್ಯೋಗ, ಸಂಸಾರ ಯಾವುದೇ ಒಂದು ಸಣ್ಣ ಪುಟ್ಟ ಬಿಕ್ಕಟ್ಟಿಗೆ ಸಿಗಹಾಕ್ಕೊಂಡಿದ್ರೂ ಕೂಡ ಸಾಲ ಮಾಡುವಂಥದ್ದು ಈ ದಿವಸ ಬೇಡವೇ ಬೇಡ. ಸಾಲ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನು ಕೂಡ ತಂದುಕೊಳ್ಬೇಡಿ ಅಂತ ಹೇಳಿ ಸಲಹೆ. ಮನೆಯಲ್ಲಿಯ ವಾತಾವರಣ ಚೆನ್ನಾಗಿಲ್ಲ, ಮನೆಯಲ್ಲಿ ಶಾಂತಿಗೆ ಭಂಗ, ಅಶಾಂತಿ ತಾಂಡವವಾಡ್ತಾ ಇದೆ. ಯಾರನ್ನೂ ಕೂಡ ಮಾತಾಡಿಸಿ ವ್ಯವಹಾರವನ್ನು ಮಾತಾಡಿ ಒಂದು ತೀರ್ಮಾನಕ್ಕೆ ಬರುವಂತಹ ವಾತಾವರಣ ಇಲ್ಲವೇ ಇಲ್ಲ ಅಂತ ಹೇಳಿ ತಿಳಿಯಬೇಕು. ರಾಜಕೀಯ ಭರವಸೆಗೆ ಸೋತು ಅಥವಾ ಕಟ್ಟು ಬಿದ್ದು ನೀವು ಸೋಲನ್ನು ಅನುಭವಿಸ್ತೀರಿ. ರಾಜಕೀಯವಾದಂತಹ ಭರವಸೆ ಕೆಲಸ ಪೂರ್ಣ ಆದ ಮೇಲೆ ಆಯಿತು ಅನ್ನುವಂಥದ್ದನ್ನು ಅರಿಬೇಕು. ಅದಿಲ್ಲ ಅಂತಾದರೆ ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ. ಮಾನಸಿಕವಾದಂತಹ ನಿಯಂತ್ರಣ ಇಲ್ಲ ಅಂತಾದರೆ ಹಿನ್ನಡೆಯಾಗತ್ತೆ. ಯಾವುದೇ ವ್ಯವಹಾರ ಇರಲಿ, ಮೊದಲು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರತಕ್ಕಂತಹದ್ದು. ಅಂತಹ ಮಾನಸಿಕವಾದಂತಹ ಸುಸ್ಥಿರತೆ, ಭದ್ರತೆ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇಲ್ಲ ಅಂತಾದರೆ ನೀವು ತೊಂದರೆಯನ್ನು ಅನುಭವಿಸ್ತೀರಿ, ಹಿನ್ನಡೆಯಾಗ್ತಕ್ಕಂಥದ್ದಿದೆ. ದಾಂಪತ್ಯ ಸಮಸ್ಯೆಯೂ ಕೂಡ ಹೆಚ್ಚಾಗಿ ಕಾಣುವಂಥದ್ದು. ವ್ಯಾವಹಾರಿಕವಾಗಿ ಸಮಾಧಾನ ಇಲ್ಲದೆ ಇದ್ದಾಗ ಮನೆಯಲ್ಲಿ ಕೂಗಾಡ್ತೀರಿ, ಸಂಸಾರದಲ್ಲಿ ಬಿರುಕು ಬಿಡಲಿಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದು. ಮಾತು, ನಿಮ್ಮ ವ್ಯವಹಾರ ಹಾಗೆ ಸಂಬಂಧ ಇವೆಲ್ಲವನ್ನು ಹಾಳು ಮಾಡಿಬಿಡುತ್ತೆ. ಬೇರೆಯವರು ನಿಮ್ಮ ಜೊತೆ ಮಾತಾಡ್ತಕ್ಕಂಥದ್ದು ತಪ್ಪು ಹೋಗುತ್ತೆ. ವ್ಯವಹಾರ ಅಷ್ಟಕ್ಕಷ್ಟೇ ಆಗತ್ತೆ. ಜೊತೆಗೆ ಬೇರೆಯವರ ಜೊತೆ ಇರತಕ್ಕಂತಹ ಬಂಧುತ್ವ ಏನಿದೆ ಅದೂ ಕೂಡ ದೂರವಾಗುತ್ತೆ. ಇವೆಲ್ಲವೂ ಕೂಡ ವ್ಯವಹಾರದಲ್ಲಿ ಆಗ್ತಕ್ಕಂತಹ ಏರುಪೇರಿನಿಂದ ನಿಮಗೆ ಸಿಕ್ಕುವಂತಹ ಅನುಭವ.
ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವ ಕೆಲಸದಲ್ಲಿ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಎಷ್ಟರ ಮಟ್ಟಿಗಿರುತ್ತೋ ಅಷ್ಟು ನೀವು ಜಯಶೀಲರಾಗ್ತೀರಿ. ಎಲ್ಲಿ ನಿಮ್ಮ ಪ್ರಯತ್ನ ಇರೋದಿಲ್ವೋ ಆ ಕೆಲಸದಲ್ಲಿ ನೀವು ಜಯವನ್ನು, ಲಾಭವನ್ನು ನಿರೀಕ್ಷೆ ಮಾಡುವಂಥದ್ದು ಅಲ್ಲ ಅಂತ ಹೇಳಿ ತಿಳಿಬೇಕು. ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲರಾಗ್ತೀರಿ. ಒಬ್ಬರಿಗೆ ಅಂದುಕೊಂಡಂತಹ ವಿಷಯ ಮತ್ತೊಬ್ಬರಿಗೆ ಹಿಡಿಸದೇ ಇರಬಹುದು. ಅದರಿಂದ ನೀವು ಒಂದಷ್ಟು ಗೊಂದಲಕ್ಕೆ, ಹಿನ್ನಡೆಗೆ ಕಾರಣರಾಗ್ತೀರಿ ಅಂತಕ್ಕಂಥದ್ದು. ಹಣಕಾಸಿನ ಸ್ಥಿತಿಯಲ್ಲಿ ಅನುಕೂಲ ಇದೆ. ಆರ್ಥಿಕವಾಗಿ ಯಾವುದೇ ರೀತಿಯ ಮುಗ್ಗಟ್ಟುಗಳು, ತೊಂದರೆಗಳು ಇಲ್ಲ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರವೇ ತಲೆನೋವಾಗಿದೆ ನಿಮಗೆ. ಆಸ್ತಿ ಇದೆ, ಅದನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಬೇಕು, ಹೇಗೆ ವಿಲೇವಾರಿ ಮಾಡಬೇಕು, ಯಾವ ರೀತಿಯಲ್ಲಿ ನಾನು ಅದನ್ನು ಸರಿದೂಗಿಸ್ಕೊಳ್ಬೇಕು, ವಿನಿಯೋಗಿಸ್ಕೊಳ್ಬೇಕು, ಅದರಿಂದ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರ ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತೆ. ಮಾನಸಿಕವಾಗಿ ದುರ್ಬಲರಾಗ್ತೀರಿ. ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸ್ವಲ್ಪ ಶತ್ರು ಕಾಟವೂ ಕೂಡ ನಿಮ್ಮನ್ನು ಬಾಧಿಸುತ್ತೆ. ನಿಮಗೆ ಗೊತ್ತಿಲ್ಲದೆ ಹಲವಾರು ಜನ ನಿಮ್ಮ ವಿರೋಧಿಗಳು ಬೆಳ್ಕೊಳ್ತಾರೆ, ಹುಟ್ಕೊಳ್ತಾರೆ. ಅವರೆಲ್ಲರನ್ನು ಗುರುತಿಸ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಅವರೆಲ್ಲರ ಒತ್ತಡಗಳನ್ನು, ಅವರೆಲ್ಲರ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸುಸ್ಥಿತಿಯನ್ನು ಕಳ್ಕೊಳ್ತೀರಿ. ದುಸ್ಥಿತಿಯನ್ನು ನೋಡಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ